800 ಮನೆಗಳಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇಟ್ಟುಕೊಂಡು ಬೆಂಗಳೂರಿನಲ್ಲಿ ಜನರು ನೀರಿನ ಬಗ್ಗೆ ಇರುವ ಪ್ರೀತಿ ಪ್ರೇಮವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೀರು ಮಾನಸಿಕ ನೆಮ್ಮದಿ ತಂದುಕೊಡುವುದರ ಸಂಕೇತವಾಗಿ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಸಹ ಒಂದೊಂದು ಸ್ವಿಮ್ಮಿಂಗ್ ಪೂಲ್ಗಳನ್ನು ತೆರೆದಿಟ್ಟು ಅಲ್ಲಿರುವ ಮಕ್ಕಳಿಗೆ ಈಜು ಮತ್ತು ಪರಿಸರದ ಜ್ಞಾನವನ್ನು ತುಂಬಲಾಗುತ್ತಿದೆ. ಆದರೆ ನೀರಿನ ಸಮರ್ಪಕ ನಿರ್ವಹಣೆ ಮಾಡದಿದ್ದರೆ ಅದು ಗಲೀಜು ನೀರಾಗಿ ಮಕ್ಕಳಿಗೂ ಸಹ ಯಾವುದೇ ಆಟವಾಡದೆ ಈಜಲಾಡದೆ ರೋಗರುಜಿನಗಳಿಗೆ ಆಸ್ಪದ ನೀಡುವಂತಾಗುವ ಪರಿಸ್ಥಿತಿ ಬರುತ್ತದೆ. ಅದಕ್ಕೆ ಸುತ್ತ ಮುಚ್ಚಳಿಕೆಯ ಥರ ಕವರಿಂಗ್ ಮಾಡುವುದು ಅಥವಾ ರಕ್ಷಿಸುವುದು ಮಾಡಲು ಸಾಧ್ಯವಾಗಲಾರದೆ ಹೊರಗಡೆಯಿಂದ ಬರುವ ಧೂಳು, ಕೂದಲು, ಇನ್ನಿತರ ಪ್ರಾಣಿ ಪಕ್ಷಿಗಳ ಗರಿಗಳು ಬಿದ್ದು ನೀರು ಸಹ ಗಲೀಜಾಗಿ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಬಳಸಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದರೆ ನಾವು ನ್ಯಾಚುರಲ್ಲಾಗಿ ಪರಿಸರದಲ್ಲಿ ಸಿಗುವಂಥ ನೀರು ಉತ್ತಮ ಮಟ್ಟದ್ದಾಗಿದ್ದು ಹರಿಯುವ ನೀರಂತೂ ಇನ್ನೂ ಹೆಚ್ಚು ಆರೋಗ್ಯಪೂರ್ಣವಾಗಿರುತ್ತದೆ. ನಗರ ಪ್ರದೇಶದ ಜನರಿಗೆ ಇವ್ಯಾವುದೂ ಸಹ ಲಭ್ಯವಿಲ್ಲದೆ ರಜೆ ದಿನಗಳಲ್ಲಿ ಅವರು ಬೇರೆ ಊರುಗಳಿಗೆ ಹೋಗಿ ಫಾಲ್ಸ್ಗಳನ್ನು, ನದಿಗಳನ್ನು ನೋಡಿ ಆನಂದಿಸಬೇಕಾಗುತ್ತದೆ. ಹಾಗಾಗಿ ಪರಿಸರದ ಪ್ರಾಮುಖ್ಯತೆಯನ್ನು ನಗರದ ಜನರು ಹೆಚ್ಚು ಅರ್ಥ ಮಾಡಿಕೊಂಡು ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬಹುದಾಗಿದೆ. ನಗರಗಳಿಂದ ನಾವು ಗ್ರಾಮೀಣ ಜನರು ಪಾಠ ಕಲಿತು ನಮ್ಮಲ್ಲಿರುವ ಕೆರೆ ಕಂಡೆಗಳನ್ನು, ನೀರಿನ ಮೂಲಗಳನ್ನು ಕೆಡಿಸಿಕೊಳ್ಳದೆ ಅವುಗಳಿಗೆ ಪ್ಲಾಸ್ಟಿಕ್ ಹಾಕದೆ ಉತ್ತಮವಾಗಿ ಇಟ್ಟುಕೊಂಡಾಗ ಮಾತ್ರ ಆರೋಗ್ಯ ಸುಧಾರಣೆಯಾಗುತ್ತದೆ ಹಾಗೂ ಜನರಿಗೂ ಸಹ ನೆಮ್ಮದಿ ದೊರಕುತ್ತದೆ. ಈ ಪರಿಸರದ ಕಾಳಜಿಯನ್ನು ಪ್ರತಿ ಅಪಾರ್ಟ್ಮೆಂಟಲ್ಲೂ ಸಹ ವಿದ್ಯಾರ್ಥಿಗಳಿಗೆ ತಿಳಿಸಿ ಜನರಿಗೆ ಮನದಟ್ಟು ಮಾಡಿಕೊಟ್ಟು ಪರಿಸರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ. ಧನ್ಯವಾದಗಳು.